ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂತ ಹೇಳಿ. ಸಣ್ಣದಾಗಿ ಮಳೆ ಬರ್ತಾ ಇತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆಯೇ ಬಿಸಿ ಬಿಸಿಯಾಗಿ ಒಂದು ಕಪ್ ಕಾಫಿನ ಮಾಡಿಕೊಂಡು ಕುಡಿದು ನನ್ನ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವತ್ತು ಆಫ್ಟರ್ನೂನ್ವರೆಗೂ ನಂದು ಫುಲ್ ಕ್ಲೀನಿಂಗ್ ಕೆಲಸ ಆಯಿತು ಅಂತ ಹೇಳ್ಬೋದು. ಸೊ ಹಂಗಾಗಿ ಮಧ್ಯಾಹ್ನ ಊಟಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಮೊಸರನ್ನ ಮತ್ತು ಸ್ವಲ್ಪ ಆಲೂ ಫ್ರೈನ ಮಾಡ್ಕೊಂಡಿದ್ದೆ. ಸೊ ದಾಲ್ ಮಾಡಿಕೊಂಡು ರೊಟ್ಟಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ, ಬಟ್ ಫುಲ್ ಟಯರ್ಡ್ ಆಗಿತ್ತು ಅಲ್ವಾ. ಸೊ ರೊಟ್ಟಿ ಮಾಡೋದಕ್ಕೆ ಆಗಲ್ಲ ಅಂತ ಸಿಂಪಲ್ಲಾಗಿ ಸ್ವಲ್ಪ ದಾಲ್ ಮತ್ತು ರೈಸ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರ್ಡ್ ರೈಸು ಜೊತೆಗೆ ಸ್ವಲ್ಪ ಆಲೂ ಫ್ರೈ. ಕರ್ಡ್ ರೈಸ್ ಜೊತೆಗೆ ಆಲೂ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡಿ ನೋಡಿ, ಓಕೆನಾ? ನೋಡಿ ಸಿಂಪಲ್ಲಾಗಿ ದಾಲ್ನ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿತ್ತು. ಮಳೆ ಬರ್ತಾಯಿತ್ತು ಅಲ್ವಾ, ಬಿಸಿ ಬಿಸಿಯಾಗಿ ಅನ್ನ ಮತ್ತು ದಾಲ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಯ್ ಆಲ್. ಸೊ ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲನೂ ಮುಗಿಸ್ಕೊಂಡು ನಾನಿವಾಗ ಸ್ನಾನ ಮಾಡಿ ಬಂದು ಕೂತ್ಕೊಂಡಿದ್ದೀನಿ. ಸೊ ಇವತ್ತು ತುಂಬಾ ಲೇಟ್ ಆಯಿತು ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ, ಬಿಕಾಸ್ ಕ್ಲೀನಿಂಗ್ ಎಲ್ಲನೂ ಮಾಡ್ಕೊಂಬಿಡೋಣ. ಸೊ ಇವಾಗ ಶ್ರಾವಣ ಮಾಸ ಅಲ್ವಾ, ಸೊ ಕ್ಲೀನಿಂಗ್ ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ನಿನ್ನೆ ನನ್ನ ಮೂಗ್ಬಟ್ಟು ಕಟ್ಟಾಗಿಬಿಟ್ಟಿತ್ತು, ಸೊ ಹಂಗಾಗಿ ಬೇರೆ ಹಾಕ್ಕೊಂಡಿದ್ದೀನಿ. ಸೊ ಮೂಗ್ಬಟ್ಟಿಲ್ಲ ಅಂದರೆ ಚೆನ್ನಾಗೇ ಕಾಣಿಸೋದಿಲ್ಲ ಫೇಸು. ಮೂಗ್ಬಟ್ಟಿದ್ರೆ ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಮನೇನ ಕ್ಲೀನ್ ಮಾಡ್ಕೊಂಬಿಟ್ರೆ ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಏನೋ ಒಂದು ಸಿಕ್ಕಷ್ಟು ಫೀಲ್ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಸೊ ಕರ್ಟನ್ಸ್ ಎಲ್ಲನೂ ಕೂಡ ವಾಶ್ ಮಾಡಿದ್ದೀನಿ. ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಶ್ರಾವಣ ಮಾಸ ಅಲ್ವಾ, ಮನೇನ ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡೆ. ಸೊ ನಾನು ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಏನು ಎತ್ತ ಅಂತೆಲ್ಲ ಜಾಸ್ತಿ ವಿಡಿಯೋನ ಮಾಡಿಲ್ಲ. ಎಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಹಂಗೇ ಅಡುಗೆನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಟೇಬಲ್ ಮೇಲೆ, ನೋಡ್ಬೋದು ನೀರಲ್ಲಿ. ಸೊ ಇವ್ರು ಇನ್ನೂ ಬಂದಿಲ್ಲ ಊಟಕ್ಕೆ. ಸೊ ಇವರು ಬಂದ ಮೇಲೆ ಊಟ ಮಾಡಬೇಕು. ಸೊ ಆಲ್ಮೋಸ್ಟ್ ಟೈಮ್ ಬಂದು 2:30 ಆಗಿದೆ. ಸೊ ನಂದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ 1 o'clock ಆಗಿಬಿಡ್ತು. ಸೊ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಮುಂಚೆನೇ ಸ್ನಾನ ಮಾಡಿಬಿಟ್ರೆ ಮತ್ತೆ ಡಸ್ಟ್ ಅಂತ ಅನಿಸುತ್ತೆ, ಮತ್ತೆ ಸ್ನಾನ ಮಾಡಬೇಕು. ಸೊ ಹಂಗಾಗಿ ಮುಂಚೆನೇ ಎಲ್ಲನೂ ಮುಗಿಸ್ಕೊಂಡು ನಾನು ಒಂದೇ ಸತಿಗೆ ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಎಲ್ಲನೂ ಪ್ರಿಪೇರ್ ಮಾಡಿದೆ. ರೈಸ್ ಮತ್ತು ದಾಲ್ ಮಾಡಿದ್ದೀನಿ. ಆ್ಯಕ್ಚುಲಿ ದಾಲ್ ಜೊತೆಗೆ ನಾನು ರೊಟ್ಟಿನ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಬಟ್ ಕೆಲಸನೇ ಇಷ್ಟೊತ್ತಾಯಿತು ಅಲ್ವಾ. ಸೊ ಇನ್ನು ರೊಟ್ಟಿ ಮಾಡ್ತಾಯಿದ್ರೆ ನಿಜವಾಗ್ಲೂ ನನಗೆ ಎನರ್ಜಿ ಅಷ್ಟು ಇಲ್ಲ. ಸೊ ಹಂಗಾಗಿ ರೈಸ್ನೇ ಮಾಡ್ಕೊಂಬಿಡೋಣ, ನೈಟ್ ಬೇಕಿದ್ದರೆ ರೊಟ್ಟಿನ ಮಾಡ್ಕೋಬೋದು ಅಂತ ಹೇಳಿ. ಸೊ ಇವಾಗ ರೈಸ್ ಮಾಡಿದ್ದೀನಿ. ಸ್ವಲ್ಪ ಕರ್ಡ್ ರೈಸ್ನ ಕಲಸಿದ್ದೀನಿ. ನನಗೆ ಕರ್ಡ್ ರೈಸ್ ತುಂಬ ಇಷ್ಟ ಆಗುತ್ತೆ. ಕರ್ಡ್ ರೈಸ್ ಜೊತೆಗೆ ಸ್ವಲ್ಪ ನಾನು ಆಲೂಗಡ್ಡೆ ಫ್ರೈನ ಮಾಡ್ಕೊಂಡಿದ್ದೀನಿ. ಕರ್ಡ್ ರೈಸ್ ಜೊತೆಗೆ ಆಲೂಗಡ್ಡೆ ಫ್ರೈ ತುಂಬ ಚೆನ್ನಾಗಿರುತ್ತೆ. ಆಲೂ ಫ್ರೈ ತೋರಿಸ್ತೀನಿ ನೋಡಿ ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳಿ. ಆಫೀಸ್ಗೆ ಹೋಗಿಲ್ಲ, ನಾನು ಲೀವ್ ಹಾಕಿದ್ದೆ. ಬಿಕಾಸ್ ಮನೆಯೆಲ್ಲನೂ ಡೀಪ್ ಕ್ಲೀನ್ ಮಾಡೋದಕ್ಕೆ ಟೈಮ್ ಬೇಕು ಅಲ್ವಾ. ಸೊ 1 day ಫುಲ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಸೊ ನನ್ನ ಮೇಕಪ್ ಕ್ಲಾಸ್ ಕೂಡ ಕಂಪ್ಲೀಟ್ ಆಯಿತು. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪೋರ್ಟ್ಫೋಲಿಯೋ ಶೂಟ್ ಅಂದರೆ ಏನು, ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಾನು ಲಾಸ್ಟ್ ವ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ. ಸೊ ಹಾಗೇ ನಾರ್ಮಲ್ ನಮಗೆ ಸಿಂಪಲ್ ಮೇಕಪ್ ಲುಕ್ ಬೇಕು, ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೇನಾದರೂ ಬೇಕು ಅಂತ ಅಂದರೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟು ನಾನು ಅದನ್ನು ಒಂದು ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಜವಾಗ್ಲೂ ಮೇಕಪ್ ಆರ್ಟಿಸ್ಟ್ ಅಂತ ನನಗಿವಾಗ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅದು ಒಂದು ನನ್ನ ಡ್ರೀಮ್ ಇತ್ತು, ಮೇಕಪ್ ಕೋರ್ಸ್ನ ಕಲಿಬೇಕು, ನಾನು ಕೂಡ ಒಂದು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ತುಂಬ ಒಂದು ನನಗೆ 1.5 ವರ್ಷದಿಂದ ಒಂದು ಡ್ರೀಮ್ ಇತ್ತು. ಬಟ್ ಮನೆಯಲ್ಲಿ ಬೇಡ, ಅದೆಲ್ಲ ಏನು ಮಾಡ್ತೀವಿ ಅಂತ ಹೇಳಿ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಬಟ್ ಇವಾಗ ಹೆಂಗೋ ಎಲ್ಲರನ್ನೂ ಒಪ್ಪಿಸಿ, ನನ್ನ ಹಸ್ಬೆಂಡ್ನ ಒಪ್ಪಿಸಿ ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಫೈನಲಿ ಕಂಪ್ಲೀಟ್ ಮಾಡಿದೆ. ನನ್ನ ಸರ್ಟಿಫಿಕೇಷನ್ ಕೂಡ ನಾನು ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು.
ಸೊ ಇನ್ನೂ ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಮೇಕ್ ಓವರ್ ಬೈ ಅಕ್ಷತಾ ಅಂತ ಇದೆ, ನೀವು ಫಾಲೋ ಮಾಡ್ಬೋದು. ಸೊ ಹಾಗೆ ನಾನು ಅಪ್ಲೋಡ್ ಮಾಡುವಂತಹ ಮೇಕಪ್ ವಿಡಿಯೋಸ್ ಕೂಡ ನೀವು ನೋಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಆರ್ಡರ್ಸ್ ಕೊಡಬೇಕು ಅಂತ ಅಂದರೆ ಅದರಲ್ಲೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಒಂದು ರೀಸನೇಬಲ್ ಪ್ರೈಸಲ್ಲಿ ಒಂದು ಬೆಸ್ಟ್ ಮೇಕಪ್ ಲುಕ್ನ ನಾನು ಮಾಡಿಕೊಡ್ತೀನಿ. ಸೊ ಇಷ್ಟೇ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಾ ಅಂದರೆ ದಯವಿಟ್ಟು ಹಳೆ ವಿಡಿಯೋಸ್ ಎಲ್ಲ ನೋಡಿ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಎಲ್ಲ ಕರ್ಟನ್ನು ಕೂಡ ವಾಶ್ ಮಾಡಿ ಹಾಕಿದೆ ಬೆಳಿಗ್ಗೆನೆ, ಬಿಕಾಸ್ ನಾನು ಕೈಯಿಂದನೇ ವಾಶ್ ಮಾಡೋದು. ಸೊ ನಾನು ವಾಷಿಂಗ್ ಮಿಷಿನೆಲ್ಲ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ. ನನ್ನ ಹಳೆ ವೀಡಿಯೋಸ್ನ ಯಾರೆಲ್ಲ ನೋಡ್ಕೊಂಡು ಬಂದಿರ್ತೀರ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ನಮ್ಮ ಅತ್ತೆ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಇದೆ, ಬಟ್ ನಾವು ಅಲ್ಲೂ ಕೂಡ ಯೂಸ್ ಮಾಡಲ್ಲ, ಅಲ್ಲೂ ಕೆಲಸದವ್ರೇ ಬರೋದು. ಸೊ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನನ್ನ ಕೈಯಲ್ಲೇ ವಾಶ್ ಮಾಡಬೇಕು ಅಂತ ಹೇಳಿ ನಂದೊಂದು ಅನಿಸಿಕೆ. ಸೊ ನೀವು ವಾಶ್ ಮಾಡ್ತಿರೋರ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನಗೆ ಕೈಯಿಂದ ವಾಶ್ ಮಾಡಿದ್ರೇ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಸೊ ಹಂಗಾಗಿ ಎಲ್ಲ ವಾಶ್ ಮಾಡಿ ಹಾಕಿದೆ. ಸಂಜೆನಷ್ಟೊತ್ತಿಗೆ ಎಲ್ಲನೂ ಕೂಡ ಡ್ರೈ ಆಗಿಬಿಟ್ಟಿತ್ತು. ಸೊ ಇವಾಗ ಹಾಕೊಂಡ್ಬಿಡೋಣ. ಕರ್ಟನ್ ಇಲ್ಲ ಅಂದರೆ ಒಂಥರ ಮನೆ ಡಿಫ್ರೆಂಟಾಗೆ ಕಾಣಿಸ್ತಾ ಇರುತ್ತೆ. ಬರೀ ನನ್ನ ಹತ್ರ ಒಂದು ಸೆಟ್ ಕರ್ಟನ್ ಅಷ್ಟೇ ಇರೋದು, ಇನ್ನೊಂದು ಸೆಟ್ ಕರ್ಟನ್ನ ಪರ್ಚೇಸ್ ಮಾಡಬೇಕು. ಸೊ ಹಾಗಾಗಿ ಹಳೆ ಕರ್ಟನ್ ಇತ್ತು, ಅಲ್ಲೇ ಹಾಕಿದೆ, ನೀವು ಇಲ್ಲಿ ನೋಡ್ಬೋದು. ಸೊ ಅದನ್ನು ತೆಗೆದು ಇವಾಗ ನಾನು ಕರ್ಟನ್ಸ್ ಎಲ್ಲನೂ ಕೂಡ ಹಾಕೊತಾ ಇದ್ದೀನಿ. ಶ್ರಾವಣ ಮಾಸ ಬರ್ತಾ ಇದೆ ಅಂತ ಅಂದರೆ ಮನೇನ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ವರಮಹಾಲಕ್ಷ್ಮಿ ಪೂಜೆನ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಮನೆ ಕ್ಲೀನ್ ಆಗಿದ್ದರೆ ಪೂಜೆ ಮಾಡೋದಕ್ಕೂ ಕೂಡ ಮನಸ್ಸಾಗುತ್ತೆ. ಸೊ ಎಲ್ಲ ಕಡೆ ಡಸ್ಟ್ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು, ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದೆ ಅಂದರೆ ಎಲ್ಲ ಕಡೆಗೂ ಎಲ್ಲರೂ ಕೂಡ ಕ್ಲೀನ್ ಆಲ್ಮೋಸ್ಟ್ ಮಾಡೋದು ಅಲ್ವಾ. ಸೊ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಡೀಪ್ ಕ್ಲೀನ್ನೇ ಮಾಡ್ಕೊತೀವಿ. ಸೊ ನಾನು ಕ್ಲೀನಿಂಗ್ ಮಾಡೋದೆಲ್ಲ ವೀಡಿಯೋಸ್ನ ಮಾಡ್ಕೊಂಡಿಲ್ಲ, ಬಿಕಾಸ್ ವಿಡಿಯೋ ಮಾಡ್ತಾ ಇದ್ದರೆ ನನಗೆ ಒನ್ ಡೇನಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಮತ್ತೆ ಲೀವ್ ಸಿಗಲ್ಲ ಅಂತ ಹೇಳಿ ನಾನು ಒನ್ ಡೇನಲ್ಲೇ ಆಲ್ಮೋಸ್ಟ್ ಡೀಪ್ ಕ್ಲೀನ್ ಮಾಡಿಕೊಂಡೆ. ಅಂದರೆ ನನಗೆ ಕಿಚನ್ ಇನ್ನೂ ಆಗಿಲ್ಲ, ಕಿಚನ್ ಇನ್ನೂ ಕ್ಲೀನ್ ಮಾಡ್ಕೊಳ್ಳೋದಿದೆ. ಸೊ ಹಾಲ್ ಮತ್ತು ರೂಮ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಒನ್ ಡೇನಲ್ಲಿ ಹೆಂಗಾಗುತ್ತೆ ಹೇಳಿ ಅಲ್ವಾ. ಸೊ ಒನ್ ಡೇ ಅಂದರೆ ನಮ್ಮ ಮನೇನ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಒಂದು 2-3 ದಿನ ಬೇಕಾಗುತ್ತೆ. ಸೊ ಹಂಗೆ ಹ್ಯಾಂಗಿಂಗ್ ಚೇರ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಬಟ್ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಹಿಂದ್ಗಡೆ ಒಂಥರ ಮೈನ್ಯೂಟ್ ಸಣ್ಣ ಸಣ್ಣ ಒಂದು ಧೂಳ ಇದೆ. ಸೊ ಅದನ್ನು ಹೆಂಗೆ ಕ್ಲೀನ್ ಮಾಡೋದೋ ಗೊತ್ತಿಲ್ಲ. ನೋಡೋಣ, ವ್ಯಾಕ್ಯೂಮ್ ಕ್ಲೀನರ್ ಏನಾದ್ರು ತೊಗೋಬೇಕು ಅಂತ ಇದ್ದೀನಿ. ತೊಗೊಂಡ್ರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ನೈಟು ಅಡುಗೆ ಮಾಡೋದೇನೂ ಇರಲಿಲ್ಲ, ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡೋಣ ಅಂತ ಹೇಳಿ ಅಂದ್ಕೊಂಡೆ. ಬಿಕಾಸ್ ಮಧ್ಯಾಹ್ನ ದಾಲ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಸಿಂಪಲ್ಲಾಗಿ ಬಿಸಿ ರೊಟ್ಟಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ರೊಟ್ಟಿ ಮಾಡೋದು ತುಂಬಾ ಈಸಿ, ಚಪಾತಿಗಿಂತ ರೊಟ್ಟಿ ಮಾಡೋದು ತುಂಬಾ ಈಸಿ ಅಂತ ಅನಿಸುತ್ತೆ. ಸೊ ನಾವು ಯಾವಾಗ ಊಟ ಮಾಡ್ತೀವಿ ಅಲ್ವಾ, ಅದಕ್ಕಿಂತ ಒಂದು 15 ನಿಮಿಷ ಮುಂಚೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಒಂದು 15-20 ನಿಮಿಷದಲ್ಲೇ ಆರಾಮಾಗಿ ರೊಟ್ಟಿನ ಮಾಡ್ಕೋಬೋದು. ಸೊ ನಾವು ಇಬ್ಬರೇ ಇರೋದ್ರಿಂದ ಇವರಿಗೆ 2 ರೊಟ್ಟಿನ ಮಾಡ್ತೀನಿ, ನನಗೆ 2 ರೊಟ್ಟಿನ ಮಾಡ್ಕೊತೀನಿ ಅಷ್ಟೇ. ರೈಸು ನೈಟ್ ಟೈಮ್ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ, ರೈಸ್ ಐಟಮ್ನ ಜಾಸ್ತಿ ನೈಟ್ ಟೈಮ್ ತಿನ್ನೋದಿಲ್ಲ. ಇಲ್ಲಾಂದರೆ ಅದೇ ಹೇಳ್ತೀನಲ್ವ, ನಾನು ಯೂಶ್ವಲಿ ಓಟ್ಸ್ನ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ನಾವು ನೈಟ್ ಏನಾದರೂ ರೊಟ್ಟಿ ಚಪಾತಿ ಇಷ್ಟನ್ನೇ ಸಿಂಪಲ್ಲಾಗಿ ತಿಂದ್ಕೊಂಡ್ಬಿಡ್ತೀವಿ. ಸೊ ಇವಾಗ ಅಲ್ಲೇ ಸ್ವಲ್ಪ ಡಸ್ಟ್ ಕಾಣಿಸ್ತು, ಹಾಗಾಗಿ ಒರೆಸ್ಕೊತಾ ಇದ್ದೀನಿ ಫೋಟೋ ಫ್ರೇಮ್ ಹತ್ರ. ಸಾಯಂಕಾಲ ಆದ ತಕ್ಷಣ ಡೋರ್ ಹಾಕೋದು ಬೆಟರ್ ಅಂತಲೇ ಹೇಳ್ಬೋದು. ಇವಾಗ ಎಷ್ಟು ಸೊಳ್ಳೆ ಅಲ್ವಾ, ಇವಾಗ ಎಲ್ಲ ಕಡೆಗೆ ಡೆಂಗು ಬರ್ತಾ ಇದೆ. ಸೊ ಆದಷ್ಟು ಸೇಫ್ ಆಗಿರಿ ಎಲ್ಲರೂ ಅಂತ ಹೇಳ್ತೀನಿ. ಬಿಕಾಸ್ ಸಂಜೆ ಆದ ತಕ್ಷಣ ನಾವು ದೀಪ ಹಚ್ಚಿದ ಮೇಲೆ ಒಂದು 10 ಮಿನಿಟ್ಸ್ ಡೋರ್ನ ಓಪನ್ ಇಟ್ಟು ಆಮೇಲೆ ಡೋರ್ ಕ್ಲೋಸ್ ಮಾಡೋದು ತುಂಬಾ ಒಳ್ಳೆಯದು. ಬಿಕಾಸ್ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಆದಷ್ಟು ಸೇಫ್ ಆಗಿರಿ ಅಂತ ಹೇಳ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸ್ಯಾರಿನ ತೊಗೊಂಡಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಾನು ತೊಗೊಂಡಿರೋದು ಗಂಗಾವತಿ ಸಿಲ್ಕ್ಸಲ್ಲಿ. ಸೊ ಒಂದು ಚೆನ್ನಾಗಿತ್ತು ಸ್ಯಾರಿ. ಸೊ ಈ ಕಲರ್ ತೊಗೊಂಡಿದ್ದೀನಿ. ಸೊ ಈ ಕಲರ್ ಆ್ಯಕ್ಚುಲಿ ನನ್ನ ಹತ್ರ ಇರಲಿಲ್ಲ ನೋಡಿ. ಬಾರ್ಡರ್ ಈ ಥರ ಲಾಂಗ್ ಬಾರ್ಡರ್ ತೊಗೊಂಡಿದ್ದೀನಿ. ಸೊ ನನ್ನ ಹತ್ರ ಒಂದೇ ಸ್ಯಾರಿ ಇತ್ತು ಲಾಂಗ್ ಬಾರ್ಡರ್ದು. ಸೊ ಹಾಗಾಗಿ ಈ ಥರ ತೊಗೊಂಡಿದ್ದೀನಿ. ಸೊ ನಾನು ಮೈ ಮೇಲೆಲ್ಲ ಹಾಕ್ಕೊಳ್ಳಲ್ಲ, ಬಿಕಾಸ್ ಲಕ್ಷ್ಮಿಗೆ ಉಡ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ರೀತಿಯಾಗಿದೆ ಸ್ಯಾರಿ. ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ. ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ಸೊ ನೋಡಿ ಈ ಥರ ಬರುತ್ತೆ. ಬಟ್ ವಿಡಿಯೋನಲ್ಲಿ ಇದು ಪರ್ಪಲ್ ಇದೆ, ಆ್ಯಕ್ಚುಲಿ ಪರ್ಪಲ್ ಪಿಂಕ್ ಬರುತ್ತೆ ಅಲ್ವಾ, ಸೊ ಆ ಥರ ಇದೆ. ವಿಡಿಯೋನಲ್ಲಿ ನಿಮಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ ಅಂತ ಅನ್ಕೊತೀನಿ. ಸೊ ಬಾರ್ಡರ್ ಈ ರೀತಿಯಾಗಿ ಇದೆ, ತುಂಬ ಚೆನ್ನಾಗಿದೆ. ಎರಡು ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಈ ಥರ ಇದೆ. ಸೊ ನಾನು ಯೂಶಲಿ ಬಾರ್ಡರ್ ಸ್ಯಾರಿನ ತುಂಬ ಕಮ್ಮಿ ತಗೊಳ್ಳೋದು, ಬಿಕಾಸ್ ನನಗೆ ಅಷ್ಟು ಕಂಫರ್ಟೇಬಲ್ ಆಗಿ ಉಟ್ಕೊಳ್ಳೋದಕ್ಕೆ ಫುಲ್ ಸಾಫ್ಟ್ ಇರಬೇಕು ಆ ಥರ ಸ್ಯಾರಿನ ಪ್ರಿಫರ್ ಮಾಡ್ತೀನಿ ಯೂಶಲಿ. ಸೊ ಈ ಥರ ಇದೆ ಸ್ಯಾರಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಯಾರಿನ ತಗೊಳ್ಳೋದಕ್ಕೆ ಹೋದಾಗ ನಾನಂತೂ ವಿಡಿಯೋನ ಮಾಡಿಲ್ಲ, ಬಿಕಾಸ್ ತುಂಬ ರಶ್ ಇತ್ತು ಶಾಪು. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಎಲ್ಲರೂ ಕೂಡ ಶಾಪಿಂಗ್ ಮಾಡೋರು. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಒಂದೇ ಸ್ಯಾರಿನ ತಗೊಂಡು ಬಂದೆ. ಲಾಸ್ಟ್ ಇಯರ್ ನಾನು ಈ ಸ್ಯಾರಿ ಅಂದರೆ ಸಾಫ್ಟ್ ಸಿಲ್ಕ್ನ ಉಡಿಸಿದ್ದೆ ಲಕ್ಷ್ಮಿಗೆ. ಸೊ ಈ ಕಲರ್ ಕಾಂಬಿನೇಷನ್ ನನಗೆ ಇಷ್ಟ ಆಗಿತ್ತು. ಲಾಸ್ಟ್ ಇಯರ್ ಅರ್ಜೆಂಟಲ್ಲಿ ಹೋಗಿ ತೊಗೊಂಡು ಬಂದಿರೋ ಸ್ಯಾರಿ ಇದು. ಸೊ ಇದರದ್ದು ಇನ್ನೂ ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ ನೋಡಿ. ಸೊ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ, ಬಿಕಾಸ್ ನಾನು ಜಾಸ್ತಿ ಸ್ಯಾರಿನ ವೇರ್ ಮಾಡಲ್ಲ. ಸೊ ಹಂಗಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ. ಸೊ ಇದೊಂದು ಸ್ಯಾರಿನ ತಗೊಂಡಿದ್ದೆ ನಾನು ಲಾಸ್ಟ್ ಟೈಮು. ತುಂಬ ಚೆನ್ನಾಗಿದೆ ಸ್ಯಾರಿ ಇದು. ನೋಡಿ ಹತ್ತಿರ ಹಿಡಿದು ತೋರಿಸ್ತೀನಿ. ಈ ಥರ ಲೈನ್ಸ್ ಇದೆ. ಸೊ ಹಂಗೇ ನಾನು ಇದಕ್ಕೆ ಈ ರೀತಿ ಕುಚ್ಚನ್ನ ಹಾಕಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ಈ ಕುಚ್ಚು ಡಿಸೈನ್ ಏನಾದರೂ ನಿಮಗೆ ತೋರಿಸಿ ಬೇಕು ನಾವು ಕೂಡ ಹಾಕೋಬೋದು ನಮ್ಮ ಸ್ಯಾರಿಗೆ ಅಂತ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ. ನಾನು ಇನ್ನೊಂದು ಸ್ಯಾರಿಗೆ ಯಾವುದಕ್ಕಾದರೂ ಹಾಕಿ ತೋರಿಸ್ತೀನಿ. ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ವೈಟ್ ಬೀಡ್ಸ್ ಹಾಕಿ ಮಾಡಿದ್ದೀನಿ. ಸೊ ಈ ಒಂದು ಸ್ಕೈ ಬ್ಲೂ ಕಲರ್ಗೆ ಮತ್ತು ಈ ಒಂದು ವೈಟ್ ಬೀಡ್ಸ್ಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿದೆ. ಸೊ ಈ ಸ್ಯಾರಿ ಕಲರ್ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ತಗೊಂಡೆ. ಸೊ ಇದನ್ನು ಕೂಡ ನಾನು ಇನ್ನೂ ಒಂದು ಸತಿನೂ ವೇರ್ ಮಾಡಿಲ್ಲ ನೋಡಿ. ಬ್ಲೌಸ್ನು ಕೂಡ ಇನ್ನೂ ಹಾಗೆ ಇಟ್ಟಿದ್ದೀನಿ. ಸೊ ಇದಕ್ಕೆ ನೆಟ್ ಸ್ಲೀವ್ಸ್ ಹಾಕಿ ಬ್ಲೌಸ್ನ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ತಂದು ಇಟ್ಟಿದ್ದೀನಿ. ಬಟ್ ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿಸಿಲ್ಲ, ಕೊಡಬೇಕು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ. ಸೊ ನನ್ನ ಸ್ಯಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋದು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಓಕೆನಾ. ಸೊ ಇಷ್ಟೇ ಸ್ಯಾರಿ ಶಾಪಿಂಗ್. ಒಂದೇ ಸ್ಯಾರಿನ ತೊಗೊಂಡೆ. ಡ್ರೆಸ್ನೇ ಜಾಸ್ತಿ ವೇರ್ ಮಾಡೋದು ಅಲ್ವಾ. ಸೊ ನಾನು ಎಷ್ಟೊಂದು ಸ್ಯಾರೀಸ್ ಹಾಗೆ ಇದೆ. ನಾನು ಜಾಸ್ತಿ ಸ್ಯಾರೀಸ್ನ ವೇರ್ ಮಾಡಲ್ಲ. ನೀವೆಲ್ಲರೂ ನೋಡಿರ್ತೀರ ನನ್ನ ವ್ಲಾಗ್ಸಲ್ಲಿ. ಫಂಕ್ಷನ್ ಇದ್ರೂ ಅಷ್ಟೇ ನಾನು ಯಾವುದಾದ್ರೂ ಗ್ರ್ಯಾಂಡ್ ಡ್ರೆಸ್ನ ವೇರ್ ಮಾಡಿರ್ತೀನಿ. ಸ್ಯಾರೀಸ್ ತುಂಬ ಕಮ್ಮಿ. ಸೊ ಸ್ಯಾರಿ ಹಾಗೆ ಇಟ್ಟು ವೇಸ್ಟ್ ಆಗುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಸ್ಯಾರೀಸ್ನ ಹಾಕೊತಾ ಇದ್ದೀನಿ. ಬಟ್ ಯೂಶಲಿ ಸ್ಯಾರೀಸ್ ತುಂಬ ಕಮ್ಮಿ ನಾನು ವೇರ್ ಮಾಡೋದು. ಸೊ ಹಂಗಾಗಿ ಆದ್ರೂ ಇಷ್ಟ ಆಗುತ್ತೆ ಅಂತ ಹೇಳಿ ತೊಗೊಂಡಿರ್ತೀನಿ. ಇವಾಗ ಟ್ರೆಂಡಿಂಗಲ್ಲಿರುವಂತಹ ಸ್ಯಾರೀಸು, ಕ್ರೇಪ್ ಮೈಸೂರು ಸಿಲ್ಕು ಇಷ್ಟ ಆದರೆ ತೊಗೊಂಡ್ಬಿಡ್ತೀನಿ. ಬಟ್ ವೇರ್ ಮಾಡೋದು ತುಂಬ ಕಮ್ಮಿ. ಹೆಣ್ಮಕ್ಳಿಗೆ ಹಾಗೆ ಅಲ್ವಾ. ಸೊ ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ಸುತ್ತೆ, ಹಾಕೊಳ್ಳಿ ಬಿಡಲಿ ತೊಗೋಬೇಕು ಅಂತ ಅನ್ಸುತ್ತೆ. ಸೊ ಹಾಗೇ ನನಗೂ ಕೂಡ ಹಾಗೆ ಆಗುತ್ತೆ. ಸೊ ಹಾಗಾಗಿ ತೊಗೊಂಡಿರ್ತೀನಿ, ಬಟ್ ಹಾಕೊಳ್ಳೋದು ಯಾವಾಗೋ ಏನೋ ಗೊತ್ತಿಲ್ಲ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಇವಾಗ ಎಲ್ಲ ಕರ್ಟನ್ಸ್ ಎಲ್ಲನೂ ಹಾಕಿದೆ. ಸಿಕ್ಕಾಪಟ್ಟರೆ ಲಿಟ್ರಲಿ ಇವತ್ತಂತೂ ಫುಲ್ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು. ಮಧ್ಯಾಹ್ನ 1 ಅವರ್ ಮಲ್ಕೊಂಡಿದ್ದೆ. ಸ್ವಲ್ಪ ರೆಸ್ಟ್ ಬೇಕಿತ್ತು ನನಗೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ನನ್ನ ಕಣ್ಣಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟಯರ್ಡ್ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿದೆ ಇವರಿಗೆ. ಸರಿ ಹೋಗೋಣ, ರೆಡಿ ಆಗು ಅಂತ ಹೇಳಿದರು. ಸೊ ಇವಾಗ ರೆಡಿಯಾಗಿ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಬರಬೇಕು ಅಂತ ಅಂದ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ನಾನು ಹೊರಗಡೆ ಹೋಗ್ತಿದ್ದೀವಿ, ಬಟ್ ಎಲ್ಲೂ ಕೂಡ ನಾನು ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ, ಅಷ್ಟು ಮಳೆ ಇದೆ. ಸೊ ವಿಡಿಯೋಸ್ನ ನನಗೆ ಎಡಿಟ್ ಮಾಡಿ ಹಾಕೋದಕ್ಕೂ ಕೂಡ ಟೈಮು ಸಿಗ್ತಾ ಇಲ್ಲ. ಆದಷ್ಟು ನೈಟ್ ಸ್ವಲ್ಪ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡೋಣ, ಇನ್ನು ಮುಂದೆ ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ.